ಪುಷ್ಪ 2 ಚಿತ್ರದ ಪ್ರದರ್ಶನದ ವೇಳೆ ಕಾಲ್ತುಳಿತ ಪ್ರಕರಣದಲ್ಲಿ ಕೇಸ್ ದಾಖಲಿಸಿಕೊಂಡಂತ ಅಲ್ಲು ಅರ್ಜುನ್ ಮೇಲೆ ಈಗ ವಿಚಾರಣೆಗೆ ಹಾಜರಾಗುವ ರೀತಿಯಲ್ಲಿ ಪೊಲೀಸರು ಹೇಳಿದ್ರು. ವಿಚಾರಣೆಗೂ ಕೂಡ ಹಾಜರಾಗಿದ್ದಾರೆ. ಈಗ ಸದ್ಯಕ್ಕೆ ಅಲ್ಲು ಅರ್ಜುನ್ ಬೇಲ್ ಮೇಲಿರೋದು. ಸೊ ಆ ನಟ ಅಲ್ಲು ಅರ್ಜುನ್ ವಿಚಾರಣೆಯನ್ನು ಇವತ್ತು ಪೊಲೀಸರು ಮಾಡಿದ್ದಾರೆ. ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಿದ್ದಾರೆ. ಪೊಲೀಸರ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಿರೋದು. ವಿಚಾರಣೆ ಮಾಡ್ತಾ ಇದ್ದಾರೆ. 50ಕ್ಕೂ ಹೆಚ್ಚು ಪ್ರಶ್ನೆಗಳ ಸುರುಮಳೆಯನ್ನ ಗೈದಿದ್ದಾರೆ. ಕೇಳ್ತಾರೆ, ಅದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಸೊ ಕಾರಣ ಅವರಿಗೆ ಜಾಮೀನನ್ನು ನೀಡುವಂಥ ಸಂದರ್ಭದಲ್ಲೂ ಕೂಡ ಕೋರ್ಟ್ ಹೇಳಿತ್ತು ವಿಚಾರಣೆಗೆ ಸ್ಪಂದಿಸಬೇಕು ಅಂತೇಳಿ. ಆ ನಿಟ್ಟಿನಲ್ಲೇ ಷರತ್ತನ್ನು ವಿಧಿಸಿನೇ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿತ್ತು. ಸೊ ಹಾಗಾಗಿ ಈಗ ವಿಚಾರಣೆಗೆ ಕರೆದಿದ್ದಾರೆ, ಹೋಗಿದ್ದಾರೆ, ಉತ್ತರವನ್ನು ಕೊಟ್ಟು ಬರ್ತಾರೆ. ಸೊ ಪುಷ್ಪ 2 ಸಿನಿಮಾದ ವೇಳೆ ಕಾಲು ತುಳಿತ ಏನಾಗಿತ್ತು, ಅದರಲ್ಲಿ ಸಾವನ್ನಪ್ಪಿದ್ರು ಅವ್ರ ಮಹಿಳೆ, ಜೊತೆಗೆ ಅವರ ಇನ್ನೊಂದು ಮಗ ಕೂಡ ಇನ್ನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇರೋದು. ಈಗ ಸದ್ಯಕ್ಕೆ ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದು ಅಲ್ಲು ಅರ್ಜುನ್ ವರ್ಸಸ್ ಅಲ್ಲಿರುವಂಥ ಸರ್ಕಾರ ಅನ್ನೋ ರೀತಿಯಲ್ಲಿ ಫೈಟ್ ಶುರುವಾಗಿತ್ತು. ಅದಾದ ನಂತರ ಅದು ಟಾಲಿವುಡ್ ವರ್ಸಸ್ ತೆಲಂಗಾಣ ಸರ್ಕಾರ ಅನ್ನೋ ಮಟ್ಟಕ್ಕೆ ಬಂದು ತಲುಪಿತ್ತು. ಸೊ ಅಲ್ಲು ಅರ್ಜುನ್ಗೆ ಪೊಲೀಸರ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದಿದ್ದಾರೆ. ಮೊದಲನೇದಾಗಿ ಥಿಯೇಟರ್ ಬಳಿ ಕಾಲ್ತುಳಿತ ಬಗ್ಗೆ ನಿಮಗೆ ಗೊತ್ತಿತ್ತಾ ಅಂತ ಹೇಳಿ. ಎರಡನೇದು, ಕಾಲ್ತುಳಿತ ಬಗ್ಗೆ ಪೊಲೀಸರು ನಿಮಗೆ ಹೇಳಿದ್ರಾ ಅಂತ ಹೇಳಿ. ಅಭಿಮಾನಿ ಸಾವಿನ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯಿತು ಅಂತ ಹೇಳಿ. ಸಂಧ್ಯಾ ಥಿಯೇಟರ್ಗೆ ಬರಲು ನಿಮಗೆ ಅನುಮತಿ ಇತ್ತಾ ಅನ್ನುವಂಥದ್ದು. ಸೊ ಇದೇ ರೀತಿಯಾಗಿ, ಕಾರಣ ಅವ್ರು ಈಗಾಗಲೇ ಹೇಳಿದ್ರು ಅದನ್ನು, ಅನುಮತಿ ಇತ್ತು, ನಾನು ಬಂದಿದ್ದೆ, ಜೊತೆಗೆ ಮೂವಿ ಕೂಡ ನೋಡಿದೆ, ಅದಾದ ನಂತರ ನಾನು ನೋಡೋದೆ ಅಂತೇಳಿ. ಅದಾದ ನಂತರ ಸಸ್ಪೆಂಡ್ ಆಗಿರುವಂತಹ ACP ಕೂಡ ಒಂದು ಕಡೆಗೆ ಮಾತನಾಡಿದರು. ಸುಳ್ಳು ಹೇಳ್ತಾ ಇದ್ದೀರಾ ನೀವು, ಇದೇ ರೀತಿ ಸುಳ್ಳು ಹೇಳ್ತಿದ್ರೆ ಚರ್ಮ ಸುಲಿತೀವಿ ನಿಮಗೆ ಅಂತ ಹೇಳಿ ಅದೆಲ್ಲ ಮಾತನಾಡಿದರು. ಆ ಕಡೆಗೆ ಮುಖ್ಯಮಂತ್ರಿ ಕೂಡ ಸದನದೊಳಗೆ ನಿಂತ್ಕೊಂಡು ಅಬ್ಬರಿಸಿದರು, ನಿಮಗೆಲ್ಲ ಕೊಡುವಂಥ ಏನು ಸಬ್ಸಿಡಿಗಳಿದೆ ಅವನ್ನೆಲ್ಲ ತೆಗೆದುಹಾಕ್ಬಿಡ್ತೀವಿ ಅಂತ ಹೇಳಿ. ಇವೆಲ್ಲ ಏನೇನೋ ನಡೆದಿತ್ತಲ್ಲಿ, ಇನ್ನೂ ನಡೀತಾ ಇದೆ ವಾರದು. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಒಂದು ರೀತಿಯಾಗಿ ತೆಲಂಗಾಣದಲ್ಲಿ ಟಾಲಿವುಡ್ ವರ್ಸಸ್ ಈಗ ರೇವಂತ್ ರೆಡ್ಡಿ ಸರ್ಕಾರ ಅನ್ನೋ ರೀತಿಯಲ್ಲಿ ಬಂದು ತಲುಪಿಬಿಟ್ಟಂಗಿದೆ. ಇದು ಇನ್ನೂ ಯಾವ ಹಂತಕ್ಕೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ? ಅರುಣ್ ನೋಡಿ, ಈಗ ಅಲ್ಲು ಅರ್ಜುನ್ ಅವರು ಇವತ್ತು 3 ಗಂಟೆಗಳ ಕಾಲ ವಿಚಾರಣೆಗೆ ಹಾಜರಾಗಿದ್ರು. ಪೊಲೀಸರು ನೋಟಿಸ್ ಅನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರು ಮೊದಲ ಬಾರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿದ್ರು. 3 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿರುವಂತ ಪೊಲೀಸರು ಈಗ ಸದ್ಯಕ್ಕೆ ಅವರನ್ನ ವಾಪಸ್ ಕಳಿಸಿದ್ದಾರೆ. ಯಾಕಂದ್ರೆ ಅವರಿಗೆ 4 ವಾರಗಳ ಜಾಮೀನನ್ನ ಕೂಡ ಮಧ್ಯಂತರವಾಗಿ ಕೋರ್ಟ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧಿಸಿಲ್ಲ. ಹಾಗಾಗಿ ವಾಪಸ್ ಕಳಿಸಿರುವಂತದ್ದು. ಈಗ ಸದ್ಯಕ್ಕೆ ಅವರು ವಿಚಾರಣೆಯನ್ನ ಮುಗಿಸಿ ಕೂಡ ವಾಪಸ್ ಬಂದಿದ್ದಾರೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಮತ್ತೋರ್ವ ನಾಯಕ ಅಲ್ಲು ಅರ್ಜುನ್ ಅವರ ವಿರುದ್ಧ ಮತ್ತೊಂದು ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು. ಸಿನಿಮಾದಲ್ಲಿ ಪುಷ್ಪ 2 ಸಿನಿಮಾದಲ್ಲಿ ಪೊಲೀಸರನ್ನ ಕೀಳಾಗಿ ಕಾಣುವಂತಹ ಒಂದು ದೃಶ್ಯವನ್ನ ಉಲ್ಲೇಖಿಸಿರುವಂತಹ ಅವರು ಮತ್ತೊಂದು ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ. ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅಲ್ಲು ಅರ್ಜುನ್ ವಿರುದ್ಧ ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಪ್ರಕರಣಗಳನ್ನ ದಾಖಲಿಸುವಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CM ರೇವಂತ್ ರೆಡ್ಡಿ ಅವರ ಹೇಳಿಕೆಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರಾಜಕೀಯ ವೈಷಮ್ಯ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದ್ವು. ಅದಕ್ಕೆ ಪೂರಕವಾಗಿ ಅಲ್ಲು ಅರ್ಜುನ್ ಮನೆ ಮೇಲೆ ದಾಳಿ ನಡೆದಂತ ವ್ಯಕ್ತಿ ಕೂಡ ರೇವಂತ್ ರೆಡ್ಡಿ ಅವರ ಆಪ್ತ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದ್ರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ನಾಯಕರೊಬ್ಬರು ಮತ್ತೆ ಅಲ್ಲು ಅರ್ಜುನ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿದಂತದನ್ನ ನೋಡಿದ್ರೆ ಅಲ್ಲು ಅರ್ಜುನ್ ಅವ್ರನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ನಾಯಕರು ಪ್ರಕರಣಗಳನ್ನ ದಾಖಲು ಮಾಡ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಅರುಣ್,